ಧೂಳ್ ಧಮಾಕ ಚಾನೆಲ್ಗೆ ಸ್ವಾಗತ. ಮುಂಬೈ ಬೆಸ್ಟ್ ಬಸ್ ಅಪಘಾತ, 7 ಸಾವು, 42 ಜನರಿಗೆ ಗಾಯ, ಚಾಲಕ ಹಿಡಿದ. ಬಂಕ್ಸ್ ಪ್ರಕಾರ ಕುರ್ಲಾ ವೆಸ್ಟ್ನಸ್ ಬಾರ್ವೆ ಮಾರ್ಗದಲ್ಲಿ ಬೆಸ್ಟ್ ಬಸ್ ಕನಿಷ್ಠ 20 ಮತ್ತು ಹಲವಾರು ಜನರಿಗೆ ಡಿಕ್ಕಿ ಹೊಡೆದಿದೆ. ಮೃತರ ಮುಂದಿನ ಸಂಬಂಧಿಕರಿಗೆ ಮಹಾರಾಷ್ಟ್ರ ಸಿಎಂ 5 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಮುಂಬೈನ ಕುರ್ಲಾ ಬಾಜಿ ಮಾರ್ಕೆಟ್ನಲ್ಲಿ ಮುಂಬೈನ ನಾಗರಿಕ ಸಾರಿಗೆ ಸಂಸ್ಥೆಯ ಬೆಸ್ಟ್ನ ಬಸ್ ಇತರ ವಾಹನಗಳಿಗೆ ಡಿಕ್ಕಿ ಹೊಡೆದ ನಂತರ 7 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಕನಿಷ್ಠ 49 ಮಂದಿ ಗಾಯಗೊಂಡಿದ್ದಾರೆ ಎಂದು ಬೃಹನ್ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಮಂಗಳವಾರ ಡಿಸೆಂಬರ್ 10, 2024 ತಿಳಿಸಿದ್ದಾರೆ. ಅಪಘಾತ ಸೋಮವಾರ ಡಿಸೆಂಬರ್ 9, 2024 ರಾತ್ರಿ 9:30 ಸುಮಾರಿಗೆ ಸಂಭವಿಸಿದೆ. ಬಂಕ್ಸ್ ಪ್ರಕಾರ ಕುರ್ಲಾ ಪಶ್ಚಿಮದ ಬಾರ್ವೆ ಮಾರ್ಗದಲ್ಲಿ ಬೃಹನ್ಮುಂಬೈ ಎಲೆಕ್ಟ್ರಿಕ್ ಸಪ್ಲೈ ಮತ್ತು ಟ್ರಾನ್ಸ್ಪೋರ್ಟ್ ಬೆಸ್ಟ್ ಬಸ್ ಕನಿಷ್ಠ 20 ರಿಂದ 25 ವಾಹನಗಳು, ಆಟೋರಿಕ್ಷಾಗಳು, ಬೈಕ್ಗಳು, ವ್ಯಾನ್ಗಳು ಮತ್ತು ಹಲವಾರು ಜನರಿಗೆ ಡಿಕ್ಕಿ ಹೊಡೆದಿದೆ. ಬಸ್ ಕುರ್ಲಾ ರೈಲು ನಿಲ್ದಾಣದಿಂದ ಸಾಕಿನಾಕಾಗೆ ತೆರಳುತ್ತಿತ್ತು. ಡಿಸೆಂಬರ್ 9, 2024 ರಂದು ಮುಂಬೈನ ಕುರ್ಲಾದಲ್ಲಿ ವೇಗವಾಗಿ ಬರುತ್ತಿದ್ದ ಬೃಹನ್ಮುಂಬೈ ಎಲೆಕ್ಟ್ರಿಸಿಟಿ ಸಪ್ಲೈ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಬೆಸ್ಟ್ ಬಸ್ ಹಲವಾರು ವಾಹನಗಳಿಗೆ ಡಿಕ್ಕಿ ಹೊಡೆದ ಸ್ಥಳದಲ್ಲಿ ಜನಸಂದಣಿ ಸೇರಿದೆ. ಘಟನಾ ಸ್ಥಳದಲ್ಲಿ ಕ್ವಿಕ್ ರೆಸ್ಪಾನ್ಸ್ ಟೀಮ್ QRT ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ RAF ನಿಯೋಜಿಸಲಾಗಿದೆ. ಗಾಯಾಳುಗಳನ್ನು ಕುರ್ಲಾ ಬಾಬಾ ಆಸ್ಪತ್ರೆ, ಕೊಹಿನೂರ್ ಆಸ್ಪತ್ರೆ, 7 ಹಿಲ್ಸ್ ಆಸ್ಪತ್ರೆ, ಗುಲಾಂ ಹುಸೇನ್ ಸಿಟಿ ಆಸ್ಪತ್ರೆ ಮತ್ತು ಹಬೀಬ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನಿನ್ನೆ ರಾತ್ರಿಯ 4 ಜನರ ಸಾವಿನ ಸಂಖ್ಯೆ 6 ಜನರಿಗೆ ಏರಿದೆ. ಮೃತ 4ರನ್ನು ಕನ್ನಿಸ್ ಫಾತಿಮಾ ಅನ್ಸಾರಿ 55, ಅಫ್ರೀನ್ ಅಬ್ದುಲ್ ಸಲೀಂ ಶಾ 19, ಅನಮ್ ಶೇಖ್ 20 ಮತ್ತು ಶಿವಂ ಕಶ್ಯಪ್ 18 ಎಂದು ಗುರುತಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ಬಂಧನ. ಇವಿ ಬಸ್ ಸಂಖ್ಯೆ 8228 ಚಾಲನೆ ಮಾಡುತ್ತಿದ್ದ ಸಂಜಯ್ ಮೋರೆ ಎಂಬ ಆರೋಪಿ ಬಸ್ ಚಾಲಕನನ್ನು ಮಂಗಳವಾರ ಡಿ10, 2024 ಬಂಧಿಸಲಾಗಿದೆ. ಬಸ್ ಬ್ರೇಕ್ ವಿಫಲವಾಗಿ ಇತರ ವಾಹನಗಳು ಮತ್ತು ಜನರ ಮೇಲೆ ಗುದ್ದಿದೆ ಎಂದು ಅವರು ಹೇಳಿದ್ದಾರೆ. ವಾಹನಗಳಿಗೆ ಡಿಕ್ಕಿ ಹೊಡೆದ ನಂತರ ಬಸ್ ವಸತಿ ಸಮಾಜದ ಬುದ್ಧ ಕಾಲೋನಿಯಲ್ಲಿ ನಿಂತಿತು. ಪ್ರಾಥಮಿಕ ವಿಚಾರಣೆಯ ಪ್ರಕಾರ ಬಸ್ ಚಾಲಕನ ನಿಯಂತ್ರಣ ತಪ್ಪಿದೆ. ತಾಂತ್ರಿಕ ದೋಷ ಅಥವಾ ನಿರ್ಲಕ್ಷ್ಯದ ಸಾಧ್ಯತೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಚಾಲಕನನ್ನು ಮಂಗಳವಾರ ಡಿಸೆಂಬರ್ 10, 2024 ಬಂಧಿಸಲಾಗಿದೆ. ಹೈದರಾಬಾದ್ ಮೂಲದ ಒಲೆಕ್ಟ್ರಾ ಗ್ರೀನ್ಟೆಕ್ ತಯಾರಿಸಿದ 12 ಮೀಟರ್ ಉದ್ದದ ಎಲೆಕ್ಟ್ರಿಕ್ ಬಸ್ ಖಾಸಗಿ ಗುತ್ತಿಗೆದಾರರಿಂದ ಬಾಡಿಗೆಗೆ ಪಡೆದ ಡ್ರೈವರ್ನಿಂದ ವೆಟ್ ಲೀಸ್ ಆಗಿತ್ತು. ಬಸ್ ಕೇವಲ 3 ತಿಂಗಳ ಹಳೆಯದು. ಈ ವರ್ಷ ಆಗಸ್ಟ್ 20 ರಂದು ಇವಿ ಟ್ರಾನ್ಸ್ ಎಂಬ ಕಂಪನಿಯ ಹೆಸರಿನಲ್ಲಿ ನೋಂದಾಯಿಸಲಾಗಿದೆ ಎಂದು ಥರ್ಡಿಯೋ ಪ್ರಾದೇಶಿಕ ಸಾರಿಗೆ ಕಚೇರಿ ರಿಟ್ಯೂ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಚಾಂಡಿವಾಲಿ ಕ್ಷೇತ್ರದ ಶಿವಸೇನೆ ಶಾಸಕ ದಿಲೀಪ್ ಲಾಂಡೆ ಬ್ರೇಕ್ ವಿಫಲವಾದ ಕಾರಣ ಚಾಲಕ ಬಸ್ ನಿಯಂತ್ರಣ ಕಳೆದುಕೊಂಡಿದ್ದು, ಗಾಬರಿಯಿಂದ ಬ್ರೇಕ್ ಒತ್ತುವ ಬದಲು ಆಕ್ಸಿಲೇಟರ್ ಒತ್ತಿ ಬಸ್ನ ವೇಗ ಹೆಚ್ಚಿಸಿದ್ದಾರೆ ಎಂದು ಹೇಳಿದ್ದಾರೆ. 5 ಲಕ್ಷ ಎಕ್ಸ್ ಗ್ರೇಷಿಯಾ. ಜೀವಹಾನಿಗೆ ಶೋಕ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿಗಳ ಸಹಾಯ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 5 ಲಕ್ಷ ಪರಿಹಾರವನ್ನು ಘೋಷಿಸಿದರು. ಈ ಘಟನೆಯಲ್ಲಿ ಗಾಯಗೊಂಡವರ ಚಿಕಿತ್ಸೆಯ ವೆಚ್ಚವನ್ನು ಮುಂಬೈ ಮಹಾನಗರ ಪಾಲಿಕೆ ಮತ್ತು ಬೆಸ್ಟ್ ಪರವಾಗಿ ಭರಿಸುವಂತೆ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ಧೂಳ್ ಧಮಾಕ ಚಾನೆಲ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.